ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹೀಗೊಂದು ಸಣ್ಣ ಕಥೆ ಸೆಷನ್ ಮಾಡುವ ಅಂತ ಅಂದ್ಕೊಂಡೆ. ನಿಮಗೆ ಇಷ್ಟ ಆಗಬಹುದು ಅಂತ ಕೂಡ ಅಂದ್ಕೊಂಡಿದ್ದೇನೆ. 2 ದಿವಸದಿಂದ ನಮ್ಮ ಆಫೀಸ್ ಬ್ಲಾಗನ್ನೇ ನೋಡ್ತಾ ಇದ್ದೀರಾ ಅಲ್ವಾ? ಹೊಸ ಆಫೀಸ್ ಇನಾಗರೇಷನ್, ಎಲ್ಲ ಹೊಸತು ಅಲ್ವಾ? ಈ ಹೊಸತು ಮುಂದೆ ಬರಬೇಕಿದ್ರೆ ಪರದೆ ಹಿಂದೆ ಎಷ್ಟೆಲ್ಲ ಕಷ್ಟ ಬಂದಿದ್ದೇವೆ ಅದನ್ನು ಹೇಳುವ ಅಂತ ಅಂದ್ಕೊಂಡಿದ್ದೇನೆ. ಬಂದಿದ್ದೇವೆ, ಅದರೊಳಗೆ ಬಂದಿದ್ದೇನೆ ಅನ್ನು ಕೂಡ ಸೇರಿಸ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ ಈ ಮಚ್ಚಿಮಲೆ ಬ್ಲಾಗಲ್ಲಿ ಹೆಚ್ಚಾಗಿ ನನ್ನನ್ನೇ ಎದುರಿಟ್ಟುಕೊಂಡು ನಾನು ಬ್ಲಾಗ್ ಮಾಡುವ ಕಾರಣ ಹಾಗೆ ಹೇಳಿದೆ ಅಷ್ಟೆ. ಅಲ್ಲೆಲ್ಲೂ ನಾನು ಅಂತ ಹೇಳುವ ಭಾವ ಅಲ್ಲ. ಅಲ್ಲಿಗೆ ನಾನು ಸೇರಬೇಕಿದ್ರೆ ನಾನಿಷ್ಟು ಕಷ್ಟ ಬಂದೆ, ಮುಖ್ಯವಾಗಿ ಅದನ್ನು ಹೇಳಲಿಕ್ಕೆ ಬರ್ತೇನೆ. ಏನು ಅಂತ ಹೇಳಿದರೆ, ಮಚ್ಚಿಮಲೆ ಲೀಗಲ್ ಸೊಲ್ಯೂಷನ್ಸ್ ಅಂತ ಬರಬೇಕು ಅಂತ ಹೇಳಿ ಆದರೆ ನನಗಿಂತ ನನ್ನ ಗಂಡನ ಶ್ರಮವೇ ಹೆಚ್ಚು. ಆಯಿತಾ, ಮದುವೆ ನಾನು ಓದ್ತಿರ್ಬೇಕಿದ್ರೆ ಮದುವೆ ಆಯಿತು. ಅವರು ಇನ್ನೂ ಪ್ರಾಕ್ಟೀಸಿಂಗ್ ಫೀಲ್ಡಲ್ಲಿ ಇದ್ದರು. ನನ್ನ ವ್ಲಾಗಲ್ಲಿ ನೋಡಿದ ಹಾಗೆ ನನ್ನ ಗಂಡ ಮೋಹನ್ ಭಟ್ ಅಡ್ವೊಕೇಟ್, ಹಿರಿಯ ವಕೀಲರವರು, ಪುತ್ತೂರಿದು. ಸುಮಾರು ಹಿರಿಯ ವಕೀಲರಲ್ಲಿ ಅವರು ಒಬ್ಬರು. ಈಗ ಅವರ ಜೊತೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದಾಗಿ ನಮ್ಮ ಪುಟ್ಟಣ್ಣ ಭಾರ್ಗವರಾಮ ನನ್ನ ಹೊಟ್ಟೆ ಒಳಗಿದ್ದಾಗ ಹೆದರಿ ಜನವರಿಗಾಗುವಾಗ, ಆಗ ನಾನಿನ್ನೂ 7 ಹಿಡಿತಾ ಇರುವಂತಹ ತುಂಬ ಗರ್ಭಿಣಿ ಆಗಿದ್ದೆ. ಆಗ ಅವರು ಏನೋ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಸ್ವಂತ ಆಫೀಸ್ ಮಾಡ್ತಾರೆ ಪುತ್ತೂರಿನ ಸೆಂಟರ್ ಬಿಲ್ಡಿಂಗಲ್ಲಿ. ನಾನೇನು ಆಫೀಸಿಗೆ ಹೋಗ್ತಾ ಇರಲಿಲ್ಲ, ಅಥವಾ ಸಹಾಯ ಅಂತ ಹೇಳೋದು ನನ್ನ ಕಡೆಯಿಂದ ಏನು ಹೆಚ್ಚು ಕೂಡ ಇರ್ತಾ ಇರಲಿಲ್ಲ. ನಾನು ನನ್ನದೇ ಗರ್ಭಾವಸ್ಥೆಯ ಭಾರಿ ಕಷ್ಟದ ಒಂದು ಸಿಚುವೇಶನಲ್ಲಿ ಇದ್ದೆ. ಹಾಗೆ ದಿನಗಳು ಸಾಗ್ತಾ ಇತ್ತು. ಅವರು ಒಬ್ಬರೇ ಹೆಚ್ಚಿನ ಪಾಲಿನ ಕಷ್ಟವನ್ನು ಹೊತ್ತು ಆಫೀಸ್ನ ಒಂದು ಬಂಡಿಯನ್ನು ಸಾಗಿಸ್ತಾ ಇದ್ರು. ನಾನು ಹೇಗಿದ್ದೆ ಆ ಸಂದರ್ಭದಲ್ಲಿ ಅಂತ ಕೇಳಿದರೆ, ಮದುವೆ ಆಯಿತು. ಮದುವೆ ಆಗಿ 2 ವರ್ಷ ಆಗುವಾಗ ನನ್ನದು ಎಜುಕೇಷನ್ ಕಂಪ್ಲೀಟ್ ಆಯಿತು. ಕೊರೋನಾ ಬಂತು. ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟಾಗುವಾಗ ಭಾರ್ಗವರಾಮ ನನ್ನ ಹೊಟ್ಟೆ ಒಳಗೆ ಬಂದಿದ್ದ. ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಆದರೂ, ಅಥವಾ ಮಾಡೋದಿಲ್ಲ ಅಂತ ಹೇಳಿ ಆದರೂ, ಸಂಸಾರದ ಬಂಡಿ ಅಂತ ಬಂದಾಗ ಹೆಣ್ಣೆ ಮಗುವನ್ನು ಹೇರುವ ಜೀವವಾಗ್ತಾಳೆ. ಹಾಗಿರುವಾಗ ನಾನು ಪ್ರಾಕ್ಟೀಸ್ ಮಾಡ್ತೇನೆ, ಮಾಡೋದಿಲ್ಲ ಇದೆ ಯಾವುದು ತಗೊಂಡ್ರು ಸಂಸಾರದ ಬಂಡಿಗೆ ನಾನು ಹೊರಲೇಬೇಕು ಅಲ್ವಾ? ಅಂತೂ ಮಗ ಎಲ್ಲ ಬಂದಾಗಿತ್ತು. ಅವನೊಂದು ಸ್ವಲ್ಪ ದುಡ್ಡಾಗುವಾಗ ನಾನು ಎದುರಿಸಿದಂತಹ ಪ್ರಶ್ನೆಗಳು, ನೀನು ಪ್ರಾಕ್ಟೀಸ್ ಮಾಡೋದಿಲ್ವಾ ಅಂಥೇಳಿ. ಇಲ್ಲ, ಈಗ ಮಾಡೋದಿಲ್ಲ, ಮಗು ಸಣ್ಣವನಲ್ಲ, ಹಾಗಾಗಿ ನಾನು ಮಾಡ್ತಾ ಇಲ್ಲ. ಇಮಿಡಿಯೇಟ್ ಆ ಕಡೆಯಿಂದ 2 ರೀತಿಯ ರೆಸ್ಪಾನ್ಸ್. ಮಗ ದೊಡ್ಡಾದ ನಂತರ ಮಾಡಬಹುದು, ಕಲ್ತಿದೆಯಲ್ಲ ಅಂತ ಹೇಳಿ. 2ನೇ ರೀತಿಯ ರೆಸ್ಪಾನ್ಸ್, ನಿನಗೆ ಪ್ರಾಕ್ಟೀಸ್ ಮಾಡಿ ಎಂತಾಗಬೇಕು, ಮನೆಯಲ್ಲಿ ಬೇಕಾದಷ್ಟು ಉಂಟಲ್ವಾ ಅಂತ ಹೇಳಿ. ಇದು ಅದೇ ನಾನು ಪ್ರಾಕ್ಟೀಸ್ ಮಾಡೋದೇ ಇಲ್ಲ ಅಂತ ಹೇಳಿ ಆದರೆ, ಇಷ್ಟು ಓದಿದ್ದಿ ಯಾಕೆ ಪ್ರಾಕ್ಟೀಸ್ ಮಾಡೋದಿಲ್ಲ, ಅದು ಅಡ್ವೊಕೇಟ್, ನಿನ್ನ ಗಂಡನದ್ದೇ ಆಫೀಸ್ ಉಂಟಲ್ಲ, ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳಿ. ಅದೇ ನಾನು ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳಿ ಆದರೆ, ಮನೆಯಲ್ಲಿ ಅಷ್ಟು ಉಂಟಲ್ಲ, ನಿನಗೆ ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ನಮಗೆ ಒಂದು ನಾಣ್ಯ ಅಂತ ಹೇಳಿದರೆ ಆ ನಾಣ್ಯಕ್ಕೆ 2 ಮುಖ ಅಂತ ಹೇಳುವಾಗೆ 2 ರೀತಿಯ ಜನ, ಹಲವು ರೀತಿಯ ಜನಗಳು ಪ್ರಪಂಚದಲ್ಲಿ ಸಿಗ್ತಾರೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಹೋಗ್ತಾ ಇರಬೇಕಿದ್ರೆ ಪುಟ್ಟಕ್ಕೆ ನಮ್ಮ ಪ್ರಪಂಚದಲ್ಲಿ ಬಂದಳು. ನಾನು ಪ್ರಾಕ್ಟೀಸ್ ಮಾಡಬೇಕು, ನಾನು ಕಲಿತ ಕ್ಷೇತ್ರದಲ್ಲಿ ಒಂದಷ್ಟು ಹಿಡಿತಾದರೂ ನನಗೆ ಬೇಕು ಅಂತ ಹೇಳುವ ಹಂಬಲ ನನ್ನಲ್ಲಿತ್ತು. ಆದರೆ ಅದರ ಜೊತೆಗೆ ಹೆಣ್ಣಾದ್ದರಿಂದ ಸಂಸಾರದ ಒಂದು ಜವಾಬ್ದಾರಿಯೂ ನನ್ನ ಮೇಲೆ ಇತ್ತು. ಹೇಗೆ ಏನು ಅಂತ ಹೇಳುವ ಹಲವು ಗೊಂದಲ ನನ್ನಲ್ಲಿತ್ತು. ಇಷ್ಟಾಗುವಾಗ ನಮಗೆ ಅಲ್ಲಿ ದೇವರ ದಯೆಯಿಂದ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಆಯಿತು. ನನ್ನ ಗಂಡನಿಗೆ ಆಫೀಸ್ ಸಾಕಾಗೋದಿಲ್ಲ ಅಂತ ಹೇಳುವ ಒಂದು ಹಂತಕ್ಕೆ ಬಂದೆವು. ಅಂದರೆ ಕ್ಲೈಂಟ್ಗಳೆಲ್ಲ ಬರುವಾಗ ಅಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ
ಒಂದು ಆಫೀಸನ್ನು ದೊಡ್ಡ ಮಾಡುವ ಹಂತಕ್ಕೆ ನಾವು ಹೊರಟೆವು. ಆಫೀಸನ್ನು ದೊಡ್ಡ ಮಾಡಲಿಕ್ಕೆ ಯೋಚನೆ ಮಾಡಿ ಜಾಗ ಎಲ್ಲ ಸಿಕ್ಕಿತ್ತು. ಇನ್ನೇನು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆಗುವಾಗ ನಾವು ಒಂದು ಅಂದಾಜು ಮಾಡಿಕೊಂಡಂತಹ ಪಾರ್ಟೇಷನಲ್ಲಿ ಒಂದು ಟೈಲ್ಸ್ ಒಡೆದಿದೆ ಅಲ್ಲಿ ಒಳಗೆ ಅಂತ ಹೇಳಿತ್ತು. ಸರಿ, ಆ ಒಂದು ಟೈಲ್ಸನ್ನು ಬದಲಿಸುವ ಅಂತ ಮೆಲ್ಲ ಅದನ್ನು ತೆಗೆಯುವಾಗ ಸೆಟ್ ಇಡೀ ಆಫೀಸಿನಲ್ಲಿ ಆ ರೂಮಿನಲ್ಲಿ ಇದ್ದಂಥ ಪ್ರತಿಯೊಂದು ಟೈಲ್ಸ್ ಅದೊಂಥರ ಒಂದಕ್ಕೊಂದು ಕೊಂಡಿ ಅಂತ ಹೇಳುವಾಗೆ ಪಟ ಪಟ ಅಂತ ಒಡೆದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಗ್ರಾಚಾರವೇ ಅಂತ ಹೇಳಿ ಅಂತೂ ಇಡೀ ಟೈಲ್ಸನ್ನು ಅಲ್ಲಿಂದ ತೆಗೆದು ಪುನಃ ಬೇರೆ ಟೈಲ್ಸ್ ಹಾಕಿಸಿದ್ದಾಯಿತು. ಎಂತ ಮಾಡೋದು? ದೇವರು ನಮಗೆ ದಾರಿ ತೋರಿಸ್ತಾನೆ ಮುಂದೆ ಹೋಗಲಿಕ್ಕೆ. ಸುಲಭದಲ್ಲಿ ದಾರಿ ತೋರಿಸಿದಲ್ಲ ಅಂತ ಖುಷಿ ಪಡುವಷ್ಟೊತ್ತಿಗೆ ಅಲ್ಲಿಯೂ ಸವಾಲನ್ನು ಬಿಟ್ಟು ಹೋಗಿರ್ತಾನೆ. ಒಂಥರ ಪಝಲ್ ಗೇಮ್ನ ಹಾಗೆ, ಒಂದು ಪಝಲನ್ನು ಬಿಡಿಸಿದ್ರೆ ಅದರಲ್ಲಿ ಹಿಂಟ್ ಸಿಕ್ಕಿದ್ದಕ್ಕೆ ಮುಂದೆ ಹೋಗಬಹುದು ಅಂತ ಹೇಳುವ ಒಂದು ಇರ್ತದಲ್ಲ ಪಝಲ್ ಗೇಮ್ಗಳಲ್ಲಿ, ಅದೇ ಥರ ಆಗಿ ಹೋಗಿತ್ತು. ಅಂತೂ ಇಡೀ ಟೈಲ್ಸನ್ನು ತೆಗೆದು ಬೇರೆ ಹಾಕುವಾಗ ಮತ್ತೆ ದಿನ ಇರೋದು 8 ದಿನದಲ್ಲಿ ಇಡೀ ಇಂಟೀರಿಯರ್ ಡಿಸೈನ್ ಆಗಬೇಕು ಅಂತ ಹೇಳಿ ಎಲ್ಲ ಆಯಿತು. ಸರಿ, ನಾನೇನಾದರೂ ಹೆಲ್ಪ್ ಮಾಡಬೇಕಾ ಅಂತ ಇವರಲ್ಲಿ ಕೇಳಿದೆ. ನೀನು ನಾನು ಮಾಡೋದು ಏನೂ ಇಲ್ಲ, ಅಲ್ಲಿ ಇಂಟೀರಿಯರ್ ಡಿಸೈನರ್ ಮಾಡೋದೇ ಕೆಲಸ ಇರೋದು. ಅವರಿಗೆ ಆದರೆ ನಮ್ಮ ಪುಣ್ಯ, ನಾವೇನಿದ್ರು ಹೇಳಿಕೆ ಕೊಡುವ ಕೆಲಸ. ಆಮೇಲೆ ದಿನ ಹತ್ತಿರ ಬರುವಾಗ ಆಫೀಸ್ ಉದ್ಘಾಟನೆಗೆ ಬೇಕಾದ ತಯಾರಿ ಅಷ್ಟೇ ಮಾಡಬಹುದು ಅಂತ ಇತ್ತು. ಇವರು ಪಾಪ ಬರೋದು ಯಾವಾಗಲೂ ತಡ, ಅಥವಾ ಬಂದು ಸ್ನಾನ ಮಾಡಿ ಹೋಗಿ ಮತ್ತೆ ಬರೋದು ಪುನಃ ತಡ. ನಾನೀಗ ಒಳಗೊಳಗೆ ಬೇಸರ, ಪಾಪ ಅವರೆಷ್ಟು ಕಷ್ಟಪಡ್ತಾ ಇದ್ದಾರೆ. ಹೆಸರಲ್ಲಿ ಮಾತ್ರ ದೊಡ್ಡದಾಗಿ ನನ್ನ ಹೆಸರು ಹಾಕಿದ್ದಾರೆ ಇನ್ವಿಟೇಷನಲ್ಲಿ, ಅಡ್ವೊಕೇಟ್ ಸಹ ಅಂತ. ನಾನೇನು ಹೆಲ್ಪ್ ಮಾಡ್ತಾ ಇಲ್ವಲ್ಲ ಅಂಥೇಳಿ ನನಗೆ ಒಳಗೆ ಕೊರಗುವಾಯ್ತಾ. ಅಂತೂ ಹಾಗೂ ಹೀಗೂ ಕಷ್ಟಪಟ್ಟು ಇದೆಲ್ಲ ನೋಡಿದ್ರಲ್ಲ ನಮ್ಮ ಬ್ಲಾಗಲ್ಲಿ. ಇನಾಗ್ರೇಷನ್ ಮುಂಚಿನ ದಿವಸದವರೆಗೂ ಕೆಲಸ ಆಯಿತು, ಆದರೆ ಚಂದ ನೀಟು ಕೂಡ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ. ಇಂಟೀರಿಯರ್ ಡಿಸೈನರ್ ಎಲ್ಲ ಮಾಡಿಕೊಟ್ಟದ್ದು ಸುದರ್ಶನ ಹಾರಕರೆ ಅಂತ ಹೇಳಿ ಭಾರಿ ಚಂದದಲ್ಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲರ ಕೈಯಿಂದ ನಮಗೆ ಒಳ್ಳೆ ಎಂತ ಹೇಳೋದು, ಒಪಿನಿಯನ್, ಪ್ರಶಂಸೆ, ಒಂದು ಚೆಂದ ಆಗಿದೆ ಅಂತ ಹೇಳುವ ಮಾತುಗಳು ಸಿಕ್ಕಿದೆ ಆಯಿತಾ. ಅಂತೂ ಇನಾಗ್ರೇಷನಲ್ಲಾಯಿತು. ನೆನೆಸದೆ ಇಷ್ಟು ಬೇಗ ನಾನು ಪ್ರಾಕ್ಟೀಸಿಗೆ ಬರ್ತೇನೆ ಅಂತ ನನಗೆ ಗೊತ್ತಿಲ್ಲದೆ ನನ್ನ ಗಂಡ ನನ್ನನ್ನು ಪ್ರಾಕ್ಟೀಸ್ ಫೀಲ್ಡಿಗೆ ತೆಗೆದುಕೊಂಡು ಬಂದರು. ಸವಾಲೇನಿತ್ತು ಅಂತ ಹೇಳಿದರೆ, ನನ್ನ ಎಷ್ಟೋ ವ್ಲಾಗಲ್ಲಿ ನಾನು ವರ್ಕಿಂಗ್ ವುಮೆನ್, ನಾನ್ ವರ್ಕಿಂಗ್ ವುಮೆನ್ ಬಗ್ಗೆ ಎಲ್ಲ ಮಾತಾಡಿದಾಗ ಒಂದಷ್ಟು ಕಮೆಂಟ್ಗಳೆಲ್ಲ ನನಗೆ ಬರ್ತಾಯಿತ್ತು. ನಾನು ಯಾವತ್ತೂ ವರ್ಕಿಂಗ್ ವುಮೆನ್, ಹೊರಗೆ ಕೆಲಸ ಮಾಡುವ ವುಮೆನ್, ಅವಳಿಗೆ ಮನೆಯಲ್ಲಿ ತುಂಬ ಕಡಿಮೆ ಕೆಲಸ, ಮನೆಯಲ್ಲೇ ಇರೋವಳಿಗೆ ಜಾಸ್ತಿ ಕೆಲಸ, ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ಎಲ್ಲರಿಗೂ ಅವರವರದ್ದೇ ಆದ ಒಂದು ರೆಸ್ಪಾನ್ಸಿಬಲ್ ಉಂಟು ಅಂತ ಹೇಳಿ ಮಾತಾಡ್ತಾ ಇದ್ದೆ. ಈಗ ನನಗೆ ನೋಡೋರೆಲ್ಲ ಹೇಳ್ತಾರೆ ನಾನು ಪ್ರಾಕ್ಟೀಸಿಗೆ ಹೋಗ್ಬೇಕು, ನಿನ್ನ ಅತ್ತೆ ಮಾವ ಗಟ್ಟಿ ಇದ್ದಾರಲ್ಲ ಅಂಥೇಳಿ. ಅವರು ಗಟ್ಟಿ ಇದ್ದಾರೆ ಅಥವಾ ಗಟ್ಟಿ ಇಲ್ಲ ಅನ್ನೋದಕ್ಕೆ ನಾನು ಹೊರಗೆ ಹೋಗಿ ದುಡಿಯೋದು, ಅಥವಾ ಮನೆಯಲ್ಲಿ ಎಕನಾಮಿಕಲಿ ನಾವು ಸ್ಟ್ರಾಂಗ್ ಇದ್ದೇವೆ ಅಥವಾ ಸ್ಟ್ರಾಂಗ್ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೊರಗೆ ಹೋಗಿ ದುಡಿಯೋದು, ಇದು ಯಾವುದೂ ವಿಷಯ ಆಗೋದಿಲ್ಲ ಆಯಿತಾ. ಈ ಆಧುನಿಕ ಪ್ರಪಂಚದಲ್ಲಿ ವಿದ್ಯೆಗೆ ಒಂದು ಬೆಲೆ ಜಾಸ್ತಿ. ಯಾರು ಹೆಚ್ಚು ಕಲ್ತಿದ್ದಾನೆ ಅವನು ಒಳ್ಳೆಯವನು, ಯಾರು ಹೆಚ್ಚು ಕಲ್ತಿದ್ದಾರೆ ಅವರೇ ಸ್ಟೇಟಸಲ್ಲಿ ಹೀಗೆ ಅಂತ ಹೇಳಿ ಒಂದು ತಲೆಯಲ್ಲಿ ಕೂತು ಹೋಗಿದೆ. ವಿಷಯ ಅದಲ್ಲ. ವಿದ್ಯೆ ಸ್ವಲ್ಪ ಕಲ್ತವನಲ್ಲಿಯೂ ಪ್ರಪಂಚದ ಜ್ಞಾನ ಅಗಾಧವಾಗಿದೆ, ಜನರನ್ನು ಟ್ರೀಟ್ ಮಾಡುವ ರೀತಿಯೂ ಅಗಾಧವಾಗಿದೆ. ಅದೇ ಜಾಸ್ತಿ ಕಲ್ತವನಿಗೆ ಅದರ ಜ್ಞಾನವೂ ಇರುವುದಿಲ್ಲ ಆಯಿತಾ. ಹೀಗೆಲ್ಲ ಒಂದು ಗೊಂದಲಗಳ ನಡುವೆ ನಾನು ಪ್ರಾಕ್ಟೀಸ್ ಹೋಗ್ತಾ ಇದ್ದೇನೆ ಈಗ. ಆದರೆ ಅದರ ನಡುವೆ ಇಷ್ಟೆಲ್ಲರ ಹಿಂದೆ ನಾನು ಅನುಭವಿಸಿದ ಕಷ್ಟ. ಇವತ್ತು ನನ್ನ ಹೆಸರು ಅಲ್ಲಿ ಅಡ್ವೊಕೇಟ್ ಸಹನ PS ಅಂತ ಕಾಣ್ತಾ ಉಂಟು. ಆದರೆ ಅಲ್ಲಿ ನನ್ನ ಹೆಸರು ಬರಬೇಕಿದ್ರೆ ನನ್ನ ಗಂಡನ ಶ್ರಮವೇ ಹೆಚ್ಚು. ಆದರೆ ವಿದ್ಯೆ ನಾನು ಓದಿ ಗಳಿಸಿದ ಸಂಪತ್ತು ಅದು, ಹಾಗೆ ಆ ಪದವಿ ಕೂಡ ನಾನೇ ಸ್ವಂತವಾಗಿ ಓದಿ ಗಳಿಸಿದ್ದು. ಹಾಗಾದರೆ ನನ್ನ ಸಹಾಯ ಏನೂ ಇರಲೇ ಇಲ್ವಾ ಅಂತ ಕೇಳಿದರೆ ಒಂದಷ್ಟು ಪ್ರಶ್ನೆಗಳು ಬಂದಿದೆ ನನಗಿದು. ಅದಕ್ಕೋಸ್ಕರ ನಾನು ಉತ್ತರ ಕೊಡ್ತಾ ಇದ್ದೇನೆ ಇಲ್ಲಿ. ಯಾಕಿಲ್ಲ ನನ್ನ ಒಂದು ಸಪೋರ್ಟ್ ಅವರಿಗೆ? ಸಂಸಾರವನ್ನು ತೂಗಿಸಿಕೊಂಡು ಹೋಗೋದ್ರಲ್ಲಿ ನನ್ನ ಸಪೋರ್ಟ್ ಇತ್ತು, ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ನನ್ನ ಸಪೋರ್ಟ್ ಇತ್ತು. ಈ 5 ವರ್ಷದಲ್ಲಿ ನನಗೆ ನಮಗಿಬ್ಬರು ಮಕ್ಕಳಿದ್ದಾರೆ. ಅವರ ಹೆಚ್ಚಿನ ಜವಾಬ್ದಾರಿಯನ್ನು ನಾನೇ ತೂಗಿಸಿಕೊಂಡು ಹೋದದ್ದು. ನನ್ನ ಗಂಡ ಹಾಗಾದರೆ ಏನು ಪಾತ್ರ ವಹಿಸಲೇ ಇಲ್ವಾ ಅಂತ ಕೇಳಿದರೆ ಖಂಡಿತ ಪಾತ್ರ ವಹಿಸಿದ್ದಾರೆ. ಆಯಾಯ ಕಾಲಘಟ್ಟಕ್ಕೆ ಬೇಕಾದ್ದನ್ನು ಅವರು ಮಾಡಿದ್ದಾರೆ.
ಹಣದ ವಿಷಯದಲ್ಲಿ ಆಗಿರಬಹುದು, ನನಗೆ ಸಪೋರ್ಟ್ ಮಾಡುವ ವಿಷಯದಲ್ಲಿ ಆಗಿರ್ಬೋದು. ಆದರೆ ಹೆಚ್ಚಿನ ಪಾಲು ನಾನೇ ಅವರನ್ನು ನೋಡಿಕೊಂಡ ಕಾರಣ ಅವರಿಗೆ ಹೊರಗೆ ಹೆಚ್ಚು ಸಮಯ ಕೊಟ್ಟು ದುಡಿಯುವ ಹಾಗೆ ಆಯಿತು. ಜೊತೆಗೆ ಮನೆ ಕೆಲಸಗಳಲ್ಲಿ ಅವರ ತಂದೆ ತಾಯಿ ಅಂದರೆ ನನ್ನ ಅತ್ತೆ ಮಾವ ಅವರು ಹೆಚ್ಚು ಜವಾಬ್ದಾರಿ ಹೊತ್ತು ಮನೆಯೊಳಗೆ ಕೆಲಸ ಮಾಡಿದ ಕಾರಣ, ತೋಟದಲ್ಲಿ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ಮಾಡಿದ ಕಾರಣ ಅವರು ಹೆಚ್ಚು ಅಲ್ಲಿ ಕಷ್ಟಪಡುವ ಹಾಗೆ ಆಯಿತು. ಒಬ್ಬೊಬ್ಬರದ್ದು ಒಂದೊಂದು ರೋಲ್ ಇರ್ತದೆ ಆಯಿತಾ. ಈಗ ನನ್ನ ಏನೂ ಸಪೋರ್ಟೇ ಇಲ್ಲ ಅಂತ ಹೇಳಿ ಆಗಿದ್ದರೆ ಅವರಲ್ಲಿ ಅಷ್ಟು ಚಂದದಲ್ಲಿ ಆಫೀಸ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನನಗೆ ಏನೋ ಒಂದು ಆಗಿದೆ, ಕಷ್ಟ ಆಗ್ತಾ ಉಂಟು ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಅವರು ಇಲ್ಲಿಯೂ ಅದೇ ಜವಾಬ್ದಾರಿಯನ್ನು, ನಾನು ಮಾಡುವ ಜವಾಬ್ದಾರಿಯನ್ನು ಅವರು ನಿಭಾಯಿಸಿ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಒಂದು ಕೈಗೆ ತಗೊಳ್ಳೋದು ಭಾರಿ ಕಷ್ಟ ಆಗಿ ಬಿಡ್ತಿತ್ತು. ಒಂದಕ್ಕೆ ಒಂದು ಸಪೋರ್ಟ್ ಆದರೆ ಇನ್ನೊಂದು ಬೆಳೀತಾ ಹೋಗೋದಾಯ್ತಾ. ಇದರ ನಡುವೆ ನಾನಿಷ್ಟು ತಳಮಳಗಳನ್ನು ಅನುಭವಿಸಿದೆ ಅಂತ ಹೇಳಿದರೆ, ಇಬ್ಬರು ಮಾಡಬೇಕಾದ ಕೆಲಸದಲ್ಲಿ ನಾನು ಒಬ್ಬಳೇ ನಿಭಾಯಿಸಿದ್ದೇನೆ ಮನೆಯೊಳಗೆ. ಎಷ್ಟೋ ಭಾವನೆಗಳ ಜಟಿಲತೆಯನ್ನು ಮನಸ್ಸೊಳಗೆ ಹೆಣೆದುಕೊಂಡು ಕೂತಿದ್ದೇನೆ. ಎಷ್ಟು ವಿದ್ಯೆ ಕಲಿತು ಮನೆಯಲ್ಲಿದ್ದೇನಲ್ಲ ಅಂತ ಹೇಳುವ ಪರಿಸ್ಥಿತಿಯನ್ನು ನಿರ್ಮಿಸಿಕೊಟ್ಟವರ ನಡುವೆ ನಗುತ್ತಾ ಜೀವನವನ್ನು ಸಾಗಿಸಿದ್ದೇನೆ. ಒಂದಷ್ಟು ಕಷ್ಟ ಇಷ್ಟಗಳನ್ನು ತ್ಯಾಗ ಮಾಡಿದ್ದೇನೆ, ಅನುಭವಿಸಿದ್ದೇನೆ. ಹೆಣ್ಣು ಅಂತ ಹೇಳಿದರೆ ಹಾಗೆ ಆಯಿತಾ, ಅವಳು ತ್ಯಾಗಮಯಿಯೂ ಆಗಬೇಕು. ಅದನ್ನು ಆ ತ್ಯಾಗ ಮಾಡದೆ ತನಗೂ ಒಂದಿಷ್ಟು ಉಳಿಸಿಕೊಂಡು ಬದುಕುವ ಜೀವಿಯೂ ಆಗಬೇಕು ಅಂತ ಹೇಳೋದ್ರನ್ನೆಲ್ಲ ಕಲಿತುಕೊಂಡು ಬದುಕ್ತಾ ಹೋಗಿದ್ದೇನೆ. ಹೇಳಬೇಕು ಅಂತ ಅನ್ನಿಸಿತು, ಹೇಳಿದೆ ಅಷ್ಟೆ. ಕಷ್ಟಗಳು ಎಲ್ರಿಗೂ ಬರ್ತದೆ. ನಾವೇನಿವತ್ತು ಆಫೀಸ್ ಹಾಕಿದ್ದೇವೆ ಅಂತ ಹೇಳಿದ ತಕ್ಷಣ ನಾವೇನು ದೊಡ್ಡವರು ಅಂತ ಲೆಕ್ಕಲ್ಲ. ಅದರ ಹಿಂದೆ ನಮ್ಮ ಒಂದು ಕಷ್ಟ ಶ್ರಮ ಎಲ್ಲ ಉಂಟು. ಯಾರೋ ಒಬ್ಬರ ಮಹದಾದ ದೊಡ್ಡ ತ್ಯಾಗ ಉಂಟಾಯ್ತಾ. ಗೊತ್ತಿಲ್ಲ ಇನ್ನು ಮುಂದೆ ಹೇಗೆ ಸಾಗ್ತದೆ ಅಂತ ಹೇಳಿ, ಆದರೆ ಚಂದದಲ್ಲಿ ಸಾಗಿಸುವ ಆಶಯ ನಮ್ಮದಾಗಿದೆ ಅಷ್ಟೆ. ಹೇಳಬೇಕು ಅಂತ ಅನ್ನಿಸಿತು, ಹೇಳಿದೆ ಅಷ್ಟೆ. ಹಾಗೆ ಇನ್ನು ಮುಂದೆ ಎಲ್ಲ ನಾನು ಯಾವ ಥರ, ನನ್ನ ಲೈಫ್ ಸ್ಟೈಲ್ ಕೂಡ ಬದಲಾಗಿದೆ ಈಗ ಒಂದು 5-6 ದಿವಸದಿಂದ. ಯಾಕೆ ವಿಡಿಯೋ ಎಲ್ಲ ಡಿಲೀಟ್ ಆಗ್ತಿದೆ ಅಂತ ಮುಂದೆ ಗೊತ್ತಾಗ್ತಿದೆ ಅಂತ ಹೇಳಿದ್ದೆ. ನಾನು ಕೂಡ ಈಗ ಹಾಫ್ ಡೇ ಕೆಲಸಕ್ಕೆ ಹೋಗುವ ಕಾರಣ ಮನೆಯಲ್ಲಿ ಒಂದು ಸ್ವಲ್ಪ ಮಾಡಿ ಆಮೇಲೆ ಹಾಫ್ ಡೇ ಕೆಲಸಕ್ಕೆ ಹೋಗಿ ಮತ್ತು ಬಂದು ಮನೆಯಲ್ಲೇ ವಾಪಸ್ ಆಗ್ತದೆ. ಸೊ ಒಂದಷ್ಟು ನನ್ನ ವ್ಲಾಗ್ಗಳಲ್ಲಿಯೂ ಕೂಡ ಬದಲಾವಣೆ ಆಗಬಹುದು. ಹಾಗಾಗಿ ನನಗೆ ಎಡಿಟ್ ಮಾಡಿ ಹಾಕಲಿಕ್ಕೆ ಡಿಲೇ ಆಗಿತ್ತು. ಇನ್ನೂ ಕಂಟಿನ್ಯೂ ಆಗಿ ನನ್ನಿಂದ ಸಾಧ್ಯವಾದ ಕಂಟೆಂಟ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀವು ಸುಮಾರು ಜನ ಕೇಳ್ತೀರಾ ಕಾನೂನು ಸಲಹೆಯನ್ನೆಲ್ಲ ಕೊಡಬಹುದು ನಮಗೇನು ಅಂತ. ನಮಗೆ ವಕೀಲರುಗಳಿಗೆ ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕಾನೂನು ಸಲಹೆಯನ್ನು ಓಪನ್ ಆಗಿ ಎಲ್ಲಕ್ಕೆ ಎಷ್ಟೋ ಕಡೆ ಕೊಡುವ ಹಾಗಿಲ್ಲ ಎಲ್ಲ ವಿಷಯಗಳನ್ನು. ಅದು ನಮ್ಮ ಒಂದು ಅಡ್ವರ್ಟೈಸ್ ಮಾಡಿದಾಗೆ ಆಗ್ತದೆ. ನಮಗೆ ಆ ಥರ ಎಲ್ಲ ಮಾಡುವ ಹಾಗೆ ಇಲ್ಲ. ನನಗೆ ಆಯಾಯ ಸಂದರ್ಭಕ್ಕೆ ಯಾವುದನ್ನು ತಿಳಿಸಬಹುದು ಅದನ್ನೆಲ್ಲ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅಂಥೇಳಿ ನನಗೊಂದು ಕಮೆಂಟ್ ಮಾಡಿ. ಹಾಗೆ ತುಂಬ 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 ಜನ ನಮಗೆ ಒಳ್ಳೆಯದಾಗಲಿ, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್, ಶುಭ ಹಾರೈಕೆಗಳು ಅಂತ ಹೇಳೆಲ್ಲ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಮಾಡಿ ನಮ್ಮನ್ನು ಮೋಟಿವೇಟ್ ಮಾಡಿದ್ದೀರಾ, ನಮಗೆ ಶುಭ ಹಾರೈಸಿದ್ದೀರಾ. ನಿಮಗೆಲ್ಲರಿಗೂ ತುಂಬ 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 ಧನ್ಯವಾದಗಳು ಆಯಿತಾ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಎಷ್ಟೋ ಜನರಿಗೆ ನಾನು ವಕೀಲೆ ಅಂತ ಕೂಡ ಗೊತ್ತಿರಲಿಲ್ಲ ಅಂತೆ. ಇತ್ತೀಚೆಗಿನ ವ್ಲಾಗ್ ನೋಡಿದ ನಂತರ ಗೊತ್ತಾಯ್ತಂತೆ. ಆಬ್ವಿಯಸ್ಲಿ ಎಲ್ಲೂ ಹೇಳಿಕೊಳ್ಳುವ ಪ್ರಸಂಗ ಬಂದಿರಲಿಲ್ಲ, ಅಥವಾ ಹೇಳಿ ಆಗಬೇಕಾದ್ದು ಏನಿರಲಿಲ್ಲ. ಹಾಗೆಲ್ಲ ಕತೆಗಳು ಸುಮಾರು ಕಷ್ಟ ಬಂದಿದ್ದೇವೆ. ಅದನ್ನು ಎಲ್ಲ ಹೇಳಿ ನಾವು ಹೀಗೆ ಅಂತ ಹೇಳುವ ಒಂದು ಇದು ನನ್ನಲ್ಲಿಲ್ಲ. ಒಂದು ಮೇಲೆ ಇಷ್ಟಿಷ್ಟ ಆಯಿತು ಅಂತ ಅಷ್ಟೇ ಹಂಚಿಕೊಂಡಿದ್ದೇನೆ ಅಷ್ಟೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.